ಈ ವಾರ ದೊಡ್ಡ ನಿರೀಕ್ಷೆ ಮಾಡಿದ ಸಿನಿಮಾ ಕಣ್ಣಪ್ಪ ಬಿಡುಗಡೆಯಾಗಿದೆ. ಈ ಚಿತ್ರವನ್ನು ಮಂಚು ವಿಷ್ಣು ಅವರು ನಿರ್ಮಾಣ ಮಾಡಿ ನಟಿಸಿದ್ದಾರೆ, ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಇದರಲ್ಲಿ ಪ್ರಭಾಸ್, ಮೋಹನ್ ಲಾಲ್, ಅಕ್ಷಯ್ ಕುಮಾರ್ ಮುಂತಾದವರು ಅಭಿನಯಿಸಿದ್ದಾರೆ, ಅತಿಥಿ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಮಂಚು ವಿಷ್ಣು ಅವರು ಮುಖ್ಯ ಭೂಮಿಕೆಯಲ್ಲಿ ಈ ಪಾತ್ರವನ್ನು ಮಾಡಿದ್ದಾರೆ, ಕಣ್ಣಪ್ಪನಾಗಿ ನಟಿಸಿದ್ದಾರೆ. ಈ ಚಿತ್ರದ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ಬಂದಿದೆ. ಮೊದಲ ಅರ್ಧ ಅಷ್ಟೇನು ಚೆನ್ನಾಗಿಲ್ಲ, ದ್ವಿತೀಯ ಅರ್ಧನೇ ಕತೆ ಇರೋದು, ಅಲ್ಲಿಯೇ ಚೆನ್ನಾಗಿರೋದು. ಫಸ್ಟ್ ಹಾಫ್ ಅಷ್ಟೇನು ಚೆನ್ನಾಗಿಲ್ಲ ಅಂತಲೂ ಒಬ್ಬೊಬ್ಬರು ಹೇಳ್ತಾ ಇದ್ದಾರೆ. ಆನಂತರ ಮಂಚು ವಿಷ್ಣು ಅವರು ಪರೀಕ್ಷೆ ಬರೆದಿದ್ದಾರೆ, ಪ್ರಭಾಸ್ ಅವರು ಪಾಸಾಗಿದ್ದಾರೆ ಅಂತ ಒಂದು ಮಾತು ಕೇಳ್ತಾ ಇದೆ. ಕೊನೆ 1 ಗಂಟೆ ಕಥೆಯಲ್ಲಿ ಪ್ರಭಾಸ್ರದ್ದೇ ಹವಾ ಇದೆ, ಹಾಗಾಗಿ ಶಾರ್ಟ್ ಫಿಲ್ಮ್ ಕೂಡ ಮಾಡ್ಬೋದಿತ್ತು ಪ್ರಭಾಸ್ಗಾಗಿ ಅಂತಲೂ ಮಾತುಕತೆಗಳು ಕೇಳಿ ಬರ್ತಾ ಇದೆ. VFX ಬಗ್ಗೆ ಕೂಡ ಅಲ್ಲಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಅಷ್ಟೇನು ಚೆನ್ನಾಗಿ ಬಂದಿಲ್ಲ ಅಂತ. ಇನ್ನು ಅಕ್ಷಯ್ ಕುಮಾರ್ ಪಾತ್ರದ ಬಗ್ಗೆ ಕೂಡ ನೆಗೆಟಿವ್ ಥಾಟ್ಗಳು ಬರ್ತಾ ಇವೆ. ಅದು ಬಿಟ್ಟರೆ ಕತೆ ಚೆನ್ನಾಗಿದೆ, ಚೆನ್ನಾಗಿ ಸಂಗೀತ ನಿರ್ದೇಶನ ಕೊಟ್ಟಿದ್ದಾರೆ, ಹಿನ್ನೆಲೆ ಸಂಗೀತ ಅಂತೂ ತುಂಬ ಚೆನ್ನಾಗಿದೆ ಅಂತ ಕೇಳಿ ಬರ್ತಾ ಇದೆ. ಪೌರಾಣಿಕ ಪಾತ್ರವನ್ನು ಇನ್ನಷ್ಟು ಚೆನ್ನಾಗಿ ಮಂಚು ವಿಷ್ಣು ಮಾಡಬಹುದಿತ್ತು ಅಂತ ಕೂಡ ಹೇಳಿಕೆಗಳು ಬರ್ತಾ ಇದೆ. ಕೆಲವರು 5ಕ್ಕೆ 3 ಕೊಟ್ಟಿದ್ದಾರೆ, ಇನ್ನು ಕೆಲವರು 2.5 ಕೊಟ್ಟದ್ದು ಕೂಡ ಇಲ್ಲಿ ಕಾಣ್ತಾ ಇದೆ. ಕಣ್ಣಪ್ಪ ಚಿತ್ರ ತಮಿಳು, ತೆಲುಗು, ಹಿಂದಿ, ಮಲಯಾಳದಲ್ಲೂ ಕೂಡ ಚಿತ್ರ ಬಿಡುಗಡೆಯಾಗಿದೆ. ಕೆಲವರು ಹೇಳುವ ಪ್ರಕಾರ ಅತಿಥಿ ಪಾತ್ರಗಳೇನು ಬೇಕಾಗಿರಲಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಕೇವಲ ಪ್ರಚಾರಕ್ಕೆ ಸಿನಿಮಾ ಪ್ರಮೋಷನ್ಗೆ ಮಾಡ್ಕೊಂಡಿದ್ದಾರೆ, ಅದು ಬಿಟ್ಟರೆ ಅತಿಥಿ ಪಾತ್ರಗಳು ಬೇಕಾಗಿಲ್ಲ ಅಂತಲೂ ಮಾತುಗಳು ಕೇಳಿ ಬರ್ತಾ ಇದೆ. ಕೆಲವು ಕಡೆ ದೊಡ್ಡ ಯಶಸ್ಸನ್ನು ಕೂಡ ಗಳಿಸ್ತಾ ಇದೆ, ಮುಂದಿನ ದಿನಗಳಲ್ಲಿ ದೊಡ್ಡ ಯಶಸ್ಸು ಕೂಡ ಕಾಣ್ಬೋದು ಅಂತ ಅನಿಸುತ್ತೆ. ಆದರೆ ಸಿನಿಮಾ ಒಂದು ವರ್ಗದಲ್ಲಿ ಅವರ ಅಭಿಮಾನಿಗಳಿಗೆ ಚೆನ್ನಾಗಿ ಕಂಡಿರ್ಬೋದು. ಸಿನಿಮಾ ನೋಡೋದಕ್ಕೇನು ತೊಂದರೆ ಇಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಆದರೆ ಅಕ್ಷಯ್ ಕುಮಾರ್ನ ಪಾತ್ರ ಅಷ್ಟಾಗಿ ಚೆನ್ನಾಗಿ ಮೂಡಿ ಬಂದಿಲ್ಲ. ಪ್ರಭಾಸ್ ನಟನೆ ಮತ್ತು ಅವರ ಪಾತ್ರ ತುಂಬ ಚೆನ್ನಾಗಿ ಸಿನಿಮಾದಲ್ಲಿ ಕಾಣ್ತಾ ಇದೆ, ಅವರಿಗೆ ಆ ಪಾತ್ರ ತುಂಬ ಫಿಟ್ಟಾಗಿ ಕಾಣ್ತಾ ಇದೆ ಅಂತಲೂ ಮಾತುಗಳು ಕೇಳಿ ಬರ್ತಾ ಇದೆ. ಕಳೆದ ವಾರ ಕುಬೇರ ಸಿನಿಮಾ ಬಿಡುಗಡೆ ಆಗಿದ್ದು ಬಿಟ್ಟರೆ ದೊಡ್ಡ ಹೀರೋಗಳ ಸಿನಿಮಾಗಳು ಈ ವಾರ ಆಗಲಿ ಕಳೆದ ವಾರ ಆಗಲಿ ಬಿಡುಗಡೆ ಆಗಿಲ್ಲ. ಹಾಗಾಗಿ ಕಣ್ಣಪ್ಪ ದೊಡ್ಡ ಸಕ್ಸಸ್ಸನ್ನು ಪಡಿಬೋದು. ಅದರ ಜೊತೆ ಹಿಂದಿನ ವಾರ ಬಿಡುಗಡೆ ಆದ ಅಮೀರ್ ಖಾನ್ ಸಿನಿಮಾ ಇದೆ, ಅದು ಕೂಡ ಒಂದು ಲೆಕ್ಕದಲ್ಲಿ ದೊಡ್ಡ ಸಕ್ಸಸ್ ಅಲ್ಲದೇ ಇದ್ದರೂ ನಿಧಾನವಾಗಿ ಸಕ್ಸಸ್ಸನ್ನು ಕಾಣ್ತಾ ಇದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಈಗ ಈ ಸಿನಿಮಾಕ್ಕೆ ಮುಖ್ಯವಾಗಿ ಕಣ್ಣಪ್ಪ ಸಿನಿಮಾಕ್ಕೆ ಯಾವುದೇ ಪೈಪೋಟಿ ಇಲ್ಲದ ಕಾರಣ ಸಿನಿಮಾ ಥಿಯೇಟ್ರಲ್ಲಿ ಇನ್ನಷ್ಟು ದಿನ ಉಳಿಬಹುದು, ದುಡ್ಡು ಮಾಡ್ಬೋದು ಅಂತ ಕೂಡ ಸಿನಿಮಾ ತಜ್ಞರು ಹೇಳ್ತಾ ಇದ್ದಾರೆ. ಆದರೆ ಪೌರಾಣಿಕ ಸಿನಿಮಾ ಆದ ಕಾರಣ ಒಮ್ಮೆ ನೋಡಲು ಈ ಸಿನಿಮಾ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಿನಿಮಾ ನೋಡುವ ಹಾಗೆ ಇದೆ. ನೀವು ಈ ಸಿನಿಮಾ ನೋಡಿದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಯಾವ ಪಾತ್ರಗಳು ನಿಮಗೆ ಇಷ್ಟ ಆಯಿತು, ಕತೆ ಇಷ್ಟ ಆಯಿತಾ, ಸಂಗೀತ ಇಷ್ಟ ಆಯಿತಾ, ಅಥವಾ ಕಣ್ಣಪ್ಪನ ಪಾತ್ರ ಇಷ್ಟ ಆಯಿತಾ, ಅಥವಾ ಪ್ರಭಾಸ್ ಅವರ ಪಾತ್ರ ಇಷ್ಟ ಆಯಿತಾ, ಅಥವಾ ಅಕ್ಷಯ್ ಕುಮಾರ್ನ ಪಾತ್ರ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ. ಸಿನಿಮಾದ ಬಗ್ಗೆ ನಿಮ್ಮ ಕಮೆಂಟನ್ನು ಇಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.